ಒಂದು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ? ಎಕ್ಸ್ಪೆನ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬೋದು, ಆದ್ರೆ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಬೈಕ್ ಪ್ರಿಪರೇಷನ್ ಗೆ ಕಾಸು ಬೇಕಾಗುತ್ತೆ, ಬೈಕ್ ಟ್ರಾನ್ಸ್ಪೋರ್ಟ್ ಇಲ್ಲಿಂದ ಎಲ್ಲಿದೆಯೋ ರೇಸು, ಸೊ ಅದು ಯಾಕಂದ್ರೆ ರೋಡ್ ಲೀಗಲ್ ಇರಲ್ಲ. ಕೊಯಂಬತ್ತೂರಲ್ಲಿ ನಡೀತಾ ಇದೆ, ಮೇ ಬಿ ಒಂದು 7,000 to 8,000 ಆಗ್ಬೋದು. ಇವೆಂಟ್ ರಿಜಿಸ್ಟ್ರೇಷನ್ ಫೀ ಕಟ್ಟಬೇಕು, ಅಪ್ರಾಕ್ಸಿಮೇಟ್ ಆಗಿ ಒಂದು 5,000. ಮೇಲೆ ರಾಲಿ ಕವರ್, ಇನ್ಶೂರೆನ್ಸ್ 1,500 ಇರುತ್ತೆ ಇನ್ಶೂರೆನ್ಸ್ ಎಲ್ಲ. ಮೇಲೆ ನಮ್ ಸ್ಟೇ 5 ಸ್ಟಾರ್ ಹೋಟ್ಲಲ್ಲೇ ಇರಬೇಕು ಅಂದ್ರೆ ಜಾಸ್ತಿನೇ ಆಗುತ್ತೆ. ಒಂದ್ ದಿನಕ್ಕೆ 10,000 ಆಗುತ್ತೆ. ನಾರ್ಮಲ್ ಆಗಿ ಇರ್ತೀವಿ ಅಂದ್ರೆ ಒಂದಿನಕ್ಕೆ 1,000 ಆಗುತ್ತೆ. ಅದಾದ್ಮೇಲೆ ನಮ್ ಟ್ರಾನ್ಸ್ಪೋರ್ಟ್, ಒಬ್ಬೊಬ್ರು ಅದೇ ಬೈಕ್ ಅಲ್ಲೇ ಹೋಗೋರು ಇದಾರೆ, ಸೇಮ್ ಅದೇ ಬೈಕ್ ಓಡಿಸ್ಕೊಂಡು ಹೋಗಿ. ಸೊ ಯಾಕಂದ್ರೆ ರ್ಯಾಲಿಗೆ ಬೈಕ್ ರಿಜಿಸ್ಟರ್ ಆಗಿರುತ್ತೆ, ಸೊ ನೋ ಪ್ರಾಬ್ಲಮ್, ರೋಡಲ್ಲಿ ಓಡಿಸಬಹುದು. ಸೇಫ್ಟಿ ಗೇಜ್ ನೋಡಿ, ಇಯರ್ಲಿ ಒನ್ಸ್ ಮೇ ಬಿ ತುಂಬಾ ಡ್ಯಾಮೇಜ್ ಆಗಲ್ಲ, ಆದ್ರೆ ಇಯರ್ಲಿ ಒನ್ಸ್ ಏನೋ ಒಂದು ಡ್ಯಾಮೇಜ್ ಆಗ್ಬೋದು. ಬೂಟ್ಸು, ಹೆಲ್ಮೆಟ್ ಎಲ್ಲ ಟಾಪ್ ಎಂಡ್ ಹಾಕ್ಬೇಕು ಅಂದ್ರೆ ಮೇ ಬಿ ಒಂದು 3 lakhs ಆಗ್ಬೋದು. ಎಲ್ಲಾನು ಬೇಸಿಕ್ ಆಗಿ ಹಾಕಂಗಿದ್ರು ಒಂದು 1 lakh ಒಳಗೇನೆ ನೀವೆಲ್ಲ ತಗೊಬಹುದು. ರೇಸ್ ಅಲ್ಲಿ ಏನಾದ್ರು ಬೈಕ್ ಡ್ಯಾಮೇಜ್ ಆಯ್ತು ಅಂದ್ರೆ ರಿಪೇರ್. ಹೌದು, ನೆಕ್ಸ್ಟ್ ರೇಸ್ ನೀವು ಓಡಿಸ್ಬೇಕು ಅಂದ್ರೆ ನೀವು ಇದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಲೇಬೇಕು. ಅಪ್ರಾಕ್ಸಿಮೇಟ್ 25,000-30,000 ಅಂದ್ರೆ ಬೇಕೇ ಬೇಕು ರಫ್ಲಿ. ಸೊ ಇಂಟು ಹೌ ಮೆನಿ ಅವರ್ ರೌಂಡ್ಸ್ ಇನ್ ಅ ಇಯರ್, ಅ ಸೀಸನ್? 5 to 6 rounds ಇರುತ್ತೆ. ಸೊ